ಹಲೋ ಇಂಗ್ಲಿಷ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಒಂದು ಹೊಸ ಸ್ಮಾಲ್ ಮಾರಲ್ ಸ್ಟೋರಿ ಮೂಲಕ ಇಂಗ್ಲಿಷ್ ಅನ್ನ ಅಭ್ಯಾಸ ಮಾಡೋಣ. ಮಾರಲ್ ಸ್ಟೋರಿ ಮೀನ್ಸ್ ನೀತಿ ಕತೆ. ಈ ರೀತಿ ಸಣ್ಣ ನೀತಿ ಕತೆಗಳ ಮೂಲಕ ನಾವು ಇಂಗ್ಲಿಷ್ ಅನ್ನ ಅಭ್ಯಾಸ ಮಾಡೋದ್ರಿಂದ ಇಂಗ್ಲಿಷ್ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗಿರುತ್ತೆ. ಅಂಡ್ ಆಲ್ಸೋ ಹೊಸ ವರ್ಡ್ಸ್ ನ ಪರಿಚಯ ಆಗುತ್ತೆ, ನಮ್ಮ ವೊಕ್ಯಾಬ್ ಬಿಲ್ಡ್ ಆಗುತ್ತೆ. ಹೊಸ ವರ್ಡ್ಸ್ ಅನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇದರಿಂದ ಲ್ಯಾಂಗ್ವೇಜ್ ಯೂಸೇಜ್ ಅನ್ನೋದು ನಮ್ಮ ಡೈಲಿ ಲೈಫ್ ಅಲ್ಲಿ ಬಹಳ ಈಸಿ ಅನ್ಸೋಕೆ ಶುರುವಾಗುತ್ತೆ. ಸೊ ಇವತ್ತಿನ ಸ್ಟೋರಿಯ ಟೈಟಲ್ ದಿ ಆನೆಸ್ಟ್ ಬಾಯ್. ದಿ ಆನೆಸ್ಟ್ ಬಾಯ್, ಪ್ರಾಮಾಣಿಕ ಹುಡುಗ. ಸ್ಟೋರಿ ಟೈಟಲ್ ದಿ ಆನೆಸ್ಟ್ ಬಾಯ್. ದಿ ಆನೆಸ್ಟ್ ಬಾಯ್, ಪ್ರಾಮಾಣಿಕ ಹುಡುಗ. ಆನೆಸ್ಟ್, ಆನೆಸ್ಟ್ ಮೀನ್ಸ್ ಪ್ರಾಮಾಣಿಕ. ಆನೆಸ್ಟ್ ಅಂದ್ರೆ ಏನು? ಪ್ರಾಮಾಣಿಕ. ಇಲ್ಲಿ ಆನೆಸ್ಟ್ ಅಲ್ಲಿ ನೀವು ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಹಿಯರ್ ಇನ್ ದಿಸ್ ವರ್ಡ್ ಆನೆಸ್ಟ್, ಹೆಚ್ ಈಸ್ ಅ ಸೈಲೆಂಟ್ ಲೆಟರ್. ಹೆಚ್ ಈಸ್ ಅ ಸೈಲೆಂಟ್ ಲೆಟರ್. ಸೊ ಅದರ ಪ್ರೊನೌನ್ಸಿಯೇಷನ್ ಇರೋದಿಲ್ಲ. ನಾವು ಹಾನೆಸ್ಟ್ ಅಂತ ಓದಬಾರ್ದು. ಇಟ್ ಈಸ್ ಜಸ್ಟ್ ಆನೆಸ್ಟ್. ಆನೆಸ್ಟ್ ಅಂಡ್ ಆನೆಸ್ಟ್ ಮೀನ್ಸ್ ಪ್ರಾಮಾಣಿಕ. ಒಂದು ದಿನ ಒಬ್ಬ ಹುಡುಗ ಒಂದು ಪರ್ಸ್ ಕಂಡನು. ಸೊ ಇಲ್ಲಿ ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅನ್ನ ಅವಾಯ್ಡ್ ಮಾಡಿ. ಆ ರೀತಿ ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ವರ್ಡ್ ನ ಮೀನಿಂಗ್ ಚೇಂಜ್ ಆಗುತ್ತೆ, ಕೆಲವು ಸಲ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ವರ್ಡ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಆಗಿದೆ ಅದ್ರ ಕಡೆ ಫೋಕಸ್ ಅನ್ನ ಮಾಡಿ. ಒಂದು ದಿನ ಒಬ್ಬ ಹುಡುಗ ಒಂದು ಪರ್ಸ್ ಕಂಡನು. ಒನ್ ಡೇ, ಒಂದು ದಿನ. ಅ ಬಾಯ್, ಒಬ್ಬ ಹುಡುಗ ಒಂದು ಪರ್ಸ್ ಕಂಡನು. ಫೌಂಡ್ ಅ ವಾಲೆಟ್, ಒಂದು ಪರ್ಸ್ ಅನ್ನ ಕಂಡ. ವಾಲೆಟ್ ಮೀನ್ಸ್ ಇಟ್ಸ್ ಎ ಲೆದರ್ ಪರ್ಸ್ ಯೂಸ್ಡ್ ಬೈ ಮೆನ್. ಸೊ ಪುರುಷರು ಬಳಸುವಂತಹ ಪರ್ಸ್ಗೆ ನಾವು ವಾಲೆಟ್ ಅಂತ ಹೇಳ್ತೀವಿ. ಅಂಡ್ ಹಿಯರ್ ಫೌಂಡ್ ಈಸ್ ದ ಪಾಸ್ಟ್ ಫಾರ್ಮ್ ಆಫ್ ದ ವರ್ಡ್ ಫೈಂಡ್ ಆರ್ ದ ವರ್ಬ್ ಫೈಂಡ್. ಫೈಂಡ್ ನ V2 ಫಾರ್ಮ್ ಆಗಿದೆ ಫೌಂಡ್. ಸೊ ಇಂಗ್ಲಿಷ್ ಅಲ್ಲಿ ನಮಗೆ ಇನ್ನೂ ಒಂದು ಫೌಂಡ್ ಇದೆ. ಸೊ ಇದು ಬೇಸ್ ಫಾರ್ಮೇ ಫೌಂಡ್ ಆಗಿರುತ್ತೆ, ಇದಕ್ಕೆ ಪಾಸ್ಟ್ ಫಾರ್ಮ್ ಫೌಂಡೆಡ್ ಆಗುತ್ತೆ. ಅಂಡ್ ಈ ಫೌಂಡ್ ಅಂದ್ರೆ ಸ್ಥಾಪಿಸು. ಸ್ಥಾಪಿಸು ಅನ್ನೋ ಅರ್ಥವನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ದಯಾನಂದ ಸರಸ್ವತಿ ಫೌಂಡೆಡ್ ಆರ್ಯ ಸಮಾಜ್. ರಾಜಾರಾಮ್ ಮೋಹನ್ ರಾಯ್ ಫೌಂಡೆಡ್ ಬ್ರಹ್ಮ ಸಮಾಜ್. ಸೊ ಇಲ್ಲಿ ಫೌಂಡ್ ಅನ್ನೋದರ ಪಾಸ್ಟ್ ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ಕೊಂಡಿದೀವಿ, ಫೌಂಡೆಡ್. ಸೊ ಸ್ಥಾಪಿಸಿದ್ದರು. ಫೌಂಡ್ ಅಂದ್ರೆ ಸ್ಥಾಪಿಸು. ಸೊ ಒಂದು ದಿನ ಒಬ್ಬ ಹುಡುಗ ಒಂದು ಪರ್ಸ್ ಕಂಡನು. ಒನ್ ಡೇ ಅ ಬಾಯ್ ಫೌಂಡ್ ಅ ವಾಲೆಟ್. ಅವಳು ಒಂದು ಉಂಗುರ ಕಂಡಳು. ಶಿ ಫೌಂಡ್ ಅ ರಿಂಗ್. ಸೊ ನಾವು ಫೌಂಡ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಅನ್ನ ಕೂಡ ಮಾಡಿದ್ವಿ. ಅವಳು ಒಂದು ಉಂಗುರ ಕಂಡಳು. ಶಿ ಫೌಂಡ್ ಅ ರಿಂಗ್. ಇನ್ನು ಆನೆಸ್ಟ್ ಅಂತ ಯೂಸ್ ಮಾಡ್ಕೊಂಡ್ರೆ, ಮೈ ಫ್ರೆಂಡ್ ಈಸ್ ವೆರಿ ಆನೆಸ್ಟ್. ನನ್ನ ಸ್ನೇಹಿತ ತುಂಬಾ ಪ್ರಾಮಾಣಿಕ. ಫೌಂಡ್ ಅನ್ನ ಯೂಸ್ ಮಾಡ್ಕೊಂಡು ಈಗ ಇನ್ನೊಂದು ಸೆಂಟೆನ್ಸ್ ಅನ್ನ ಮಾಡೋಣ. ಒಂದು ದಿನ ನಾವು ಒಂದು ನಾಯಿಯನ್ನ ಕಂಡೆವು. ಒಂದು ದಿನ, ಒನ್ ಡೇ. ನಾವು, ವಿ, ಒಂದು ನಾಯಿಯನ್ನು ಕಂಡೆವು. ವಿ ಫೌಂಡ್ ಅ ಡಾಗ್. ಒಂದು ದಿನ ನಾವು ಒಂದು ನಾಯಿಯನ್ನ ಕಂಡೆವು. ಸೊ ಫೌಂಡ್ ಅನ್ನ ಯೂಸ್ ಮಾಡಿಕೊಂಡು ಎರಡು ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಸೊ ಈಗ ಕಥೆಯ ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗೋಣ. ಪರ್ಸ್ ಸಿಕ್ಕಿದ್ಮೇಲೆ ಆ ಹುಡುಗ ಏನ್ ಮಾಡ್ದ? ಹುಡುಗ ಆ ವಾಲೆಟ್ ಅನ್ನ ಅದರ ಮಾಲೀಕನಿಗೆ ಹಿಂತಿರುಗಿಸಿದ. ಅವನು ಆನೆಸ್ಟ್ ಬಾಯ್, ಅವನು ಪ್ರಾಮಾಣಿಕ ಹುಡುಗ ಆಗಿದ್ರಿಂದ ದ ಬಾಯ್ ರಿಟರ್ನ್ಡ್ ದ ವಾಲೆಟ್ ಟು ಇಟ್ಸ್ ಓನರ್. ಹುಡುಗ ಆ ವಾಲೆಟ್ ಅನ್ನ ಅದರ ಮಾಲೀಕನಿಗೆ ಹಿಂತಿರುಗಿಸಿದ. ದ ಬಾಯ್. ಸೊ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದಾಗ ಅಥವಾ ಫಸ್ಟ್ ಇಮೇಜ್ ಅಲ್ಲಿ ನೋಡಿದಾಗ ಒನ್ ಡೇ ಆ ಬಾಯ್ ಅಂತ ಯೂಸ್ ಮಾಡ್ಕೊಂಡಿದ್ವಿ. ಆಗ ಆ ಹುಡುಗ ಯಾರು ಅಂತ ಗೊತ್ತಿರ್ಲಿಲ್ಲ, ಅವನ ಬಗ್ಗೆ ಫಸ್ಟ್ ಟೈಮ್ ಹೇಳ್ತಾ ಇದ್ರಿಂದ ಆ ಬಾಯ್ ಅಂತ ಯೂಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಆ ಬಾಯ್ ಅಂತ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ಈಗ ಮತ್ತೆ ಸ್ಟೋರಿ ಮುಂದುವರೆದಾಗ ನಾವು ಅದೇ ಹುಡುಗನ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ನ ಯೂಸ್ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಹಿಯರ್ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ ಬಿಫೋರ್ ದ ಬಾಯ್. ದ ಬಾಯ್ ರಿಟರ್ನ್ಡ್. ರಿಟರ್ನ್ಡ್ ಈಸ್ ದ V2 ಫಾರ್ಮ್ ಆಫ್ ರಿಟರ್ನ್. ರಿಟರ್ನ್ ನ V2 ಫಾರ್ಮ್ ರಿಟರ್ನ್ಡ್ ಆಗಿದೆ. ರಿಟರ್ನ್ ಅಂದ್ರೆ ಹಿಂತಿರುಗಿಸು, ಹಿಂತಿರುಗಿಸು. ಸೊ ದ ಬಾಯ್ ರಿಟರ್ನ್ಡ್ ದ ವಾಲೆಟ್. ವಾಲೆಟ್ ಅನ್ನ ಯಾರಿಗೆ ವಾಪಸ್ ಕೊಡ್ತಾನೆ? ಅದರ ಮಾಲೀಕನಿಗೆ. ಆ ವಾಲೆಟ್ ಯಾರ್ದಾಗಿರುತ್ತೋ ಅವ್ರಿಗೆ ಅದನ್ನ ವಾಪಸ್ ಕೊಟ್ಬಿಡ್ತಾನೆ. ಬಿಕಾಸ್ ದ ಬಾಯ್ ವಾಸ್ ಆನೆಸ್ಟ್. ಆ ಹುಡುಗ ಪ್ರಾಮಾಣಿಕ ಆಗಿದ್ದ. ಸೊ ಇಲ್ಲಿ ರಿಟರ್ನ್ ಅಂದ್ರೆ ಹಿಂತಿರುಗಿಸು. ಇಟ್ಸ್, ಅದರ. ಇಂಗ್ಲಿಷ್ ಅಲ್ಲಿ ಇನ್ನೊಂದು ಇಟ್ ಈಸ್ ಇದೆ. ಸೊ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಾಗ IT ಅಂತ ಬರೆದು ಅಪಾಸ್ಟ್ರಫಿಯನ್ನ ಯೂಸ್ ಮಾಡಿ ಎಸ್ ಅನ್ನ ಹಾಕ್ತೀವಿ. ಇಟ್ಸ್.
ಇಟ್ ಮೀನ್ಸ್ ಇಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಇಟ್ ಈಸ್, ಇಟ್ ವಾಸ್, ಈ ತರ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಇಟ್ ಈಸ್ ಅಂದಾಗ ಅದು, ಇಟ್ಸ್ ಎ ಡಾಗ್, ಅದೊಂದು ನಾಯಿ. ಇಟ್ ವಾಸ್ ಮೈ ಬ್ಯಾಗ್, ಅದು ನನ್ನ ಬ್ಯಾಗ್ ಆಗಿತ್ತು. ಸೊ ವಿತೌಟ್ ಅಪಾಸ್ಟ್ರಫಿ ಬಂದಾಗ ಇಟ್ಸ್ ಅಂದ್ರೆ ಅದರ ಅಂತ ಆಗುತ್ತೆ. ವಿತ್ ಅಪಾಸ್ಟ್ರಫಿ ಬಂದಾಗ ಅದು ಅನ್ನೋ ಅರ್ಥವನ್ನ ಕೊಡುತ್ತೆ. ನೀವು ಅಪಾಸ್ಟ್ರಫಿ ಯೂಸ್ ಮಾಡ್ದಿರ ಬರೀತೀವಿ ಅನ್ನೋದಾದ್ರೆ ಇಟ್ ಮತ್ತೆ ಈಸ್ ಅನ್ನ ಸಪರೇಟ್ ಆಗಿ ಬರಿಬಹುದು. ಇಟ್ ಈಸ್, ಇಟ್ ವಾಸ್, ಇಟ್ ಹ್ಯಾಸ್, ಈ ತರ ಬರಿತೀವಿ. ಅಂಡ್ ದೆನ್ ಓನರ್ ಮೀನ್ಸ್ ಮಾಲೀಕ. ಓನರ್, ಮಾಲೀಕ. ಈಗ ರಿಟರ್ನ್ ಯೂಸ್ ಮಾಡಿಕೊಂಡು ಒಂದೆರಡು ವಾಕ್ಯಗಳನ್ನ ಮಾಡೋಣ. ಅವನು ಮನೆಗೆ ಹಿಂತಿರುಗಿದನು. ಹಿ ರಿಟರ್ನ್ಡ್ ಹೋಮ್. ಹಿ ರಿಟರ್ನ್ಡ್ ಹೋಮ್. ಅವನು ಮನೆಗೆ ಹಿಂತಿರುಗಿದನು. ನಾನು ಅವನ ಪುಸ್ತಕವನ್ನ ಹಿಂತಿರುಗಿಸಿದೆ. ಐ ರಿಟರ್ನ್ಡ್ his book. I returned his book. ನೆಕ್ಸ್ಟ್ ಓನರ್. ಇದಕ್ಕೆ ಸೆಂಟೆನ್ಸ್ ಗಳನ್ನ ಮಾಡಿದ್ರೆ, ನನ್ನ ಸ್ನೇಹಿತ ಆ ತೋಟದ ಮಾಲೀಕ. ಮೈ ಫ್ರೆಂಡ್ ಈಸ್ ದ ಓನರ್ ಆಫ್ ದಟ್ ಗಾರ್ಡನ್. ಮೈ ಫ್ರೆಂಡ್ ಈಸ್ ದ ಓನರ್ ಆಫ್ ದಟ್ ಗಾರ್ಡನ್. ಗಾರ್ಡನ್ ಅಂದ್ರೆ ಉದ್ಯಾನವನ ಅನ್ನೋ ರೀತಿಯಲ್ಲೂ ಯೂಸ್ ಮಾಡ್ತೀವಿ, ತೋಟ ಅನ್ನೋ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆ ಹುಡುಗ ವಾಲೆಟ್ ಅನ್ನ ಅದರ ಓನರ್ಗೆ ಹಿಂತಿರುಗಿಸ್ತಾನೆ, ರಿಟರ್ನ್ ಮಾಡ್ತಾನೆ. ಆಗ ಏನಾಯ್ತು? ದ ಮ್ಯಾನ್ ಥ್ಯಾಂಕ್ಡ್ ಹಿಮ್ ಫಾರ್ ಹಿಸ್ ಆನೆಸ್ಟಿ. ಆ ವ್ಯಕ್ತಿ ಅವನ ಪ್ರಾಮಾಣಿಕತೆಗೆ ಅವನಿಗೆ ಧನ್ಯವಾದ ಹೇಳಿದರು. ದ ಮ್ಯಾನ್ ಥ್ಯಾಂಕ್ಡ್ ಹಿಮ್ ಫಾರ್ ಹಿಸ್ ಆನೆಸ್ಟಿ. ಸೊ ಆನೆಸ್ಟಿ ಮೀನ್ಸ್ ಪ್ರಾಮಾಣಿಕತೆ. ಸೊ ಇಲ್ಲಿ ಕೂಡ ಹೆಡ್ ಸೈಲೆಂಟ್ ಆಗಿರೋದ್ರಿಂದ ಇಟ್ ಈಸ್ ಜಸ್ಟ್ ಆನೆಸ್ಟಿ. ಸೊ ದ ಮ್ಯಾನ್, ಆ ವ್ಯಕ್ತಿ, ಥ್ಯಾಂಕ್ಡ್ ಹಿಮ್. ಹಿಯರ್ ಹಿಮ್ ರೆಫರ್ಸ್ ಟು ದ ಬಾಯ್. ಹಿಮ್ ಅಂದ್ರೆ ಯಾರು? ದ ಬಾಯ್. ಯಾಕೆ ಆ ಹುಡುಗನಿಗೆ ಧನ್ಯವಾದ ಹೇಳ್ತಾರೆ? ಫಾರ್ ಹಿಸ್ ಆನೆಸ್ಟಿ, ಅವನ ಪ್ರಾಮಾಣಿಕತೆಗೆ. ಅವನು ಪ್ರಾಮಾಣಿಕತೆ ಯಾವ್ದ್ರಲ್ಲಿ ತೋರಿಸ್ದ? ವಾಲೆಟ್ ಅನ್ನ ವಾಪಸ್ ಕೊಡೋದ್ರಲ್ಲಿ. ಸೊ ಆ ವ್ಯಕ್ತಿ ಆ ಹುಡುಗನಿಗೆ ಧನ್ಯವಾದ ಹೇಳ್ತಾರೆ, ಕೃತಜ್ಞತೆಯನ್ನ ಸೂಚಿಸ್ತಾರೆ, ಮಾಡಿದ ಉಪಕಾರವನ್ನ ಸ್ಮರಿಸ್ತಾರೆ. ಸೊ ಥ್ಯಾಂಕ್ಡ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಥ್ಯಾಂಕ್, V2 ಫಾರ್ಮ್ ಆಫ್ ಥ್ಯಾಂಕ್. ಇದರ ಅರ್ಥ ಧನ್ಯವಾದ ಹೇಳೋದು, ಕೃತಜ್ಞತೆಯನ್ನ ಸೂಚಿಸೋದು, ಮಾಡಿದ ಉಪಕಾರವನ್ನ ಸ್ಮರಿಸೋದು. ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದಾಗ ನಾವೇನ್ ಹೇಳ್ತೀವಿ? ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದಾಗ ನಾವು ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇರ್ತೀವಿ. ಇಲ್ಲಿ ಕೂಡ ಈ ವ್ಯಕ್ತಿ ಈ ಹುಡುಗನಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ, ಯಾಕಂದ್ರೆ ಅವನು ಅವರ ವಾಲೆಟ್ ಅನ್ನ ವಾಪಸ್ ತಂದ್ಕೊಟ್ಟಿದ್ದ. ಇಟ್ ವಾಸ್ ಹಿಸ್ ಆನೆಸ್ಟಿ, ಅದು ಅವನ ಪ್ರಾಮಾಣಿಕತೆ ಆಗಿತ್ತು. ಸೊ ಆನೆಸ್ಟಿ ಮೀನ್ಸ್ ಪ್ರಾಮಾಣಿಕತೆ. ಥ್ಯಾಂಕ್ಗೆ V2 ಫಾರ್ಮ್ ಥ್ಯಾಂಕ್ಡ್. ಸೊ ಧನ್ಯವಾದವನ್ನ ಹೇಳಿದರು. ಕೊನೆಗೆ ಮಾರಲ್ ಆಫ್ ದ ಸ್ಟೋರಿ, ಕಥೆಯ ನೀತಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅನ್ನೋದು ಅತ್ಯುತ್ತಮ ನೀತಿಯಾಗಿರುತ್ತೆ. ಸೊ ದಿಸ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ. ಮಾರಲ್ ಅಂದ್ರೆ ನೀತಿ ಅನ್ನೋ ಒಂದು ಅರ್ಥ ಕೊಡುತ್ತೆ, ನೈತಿಕ ಅನ್ನೋ ಅರ್ಥದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಮಾರಲ್ ಆಫ್ ದ ಸ್ಟೋರಿ, ಕಥೆಯ ನೀತಿ. ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು. ಸೊ ಮಾರಲ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನೈತಿಕ ಮೌಲ್ಯಗಳು ಬಹಳ ಮುಖ್ಯ. ಅಂಡ್ ದ ಬೆಸ್ಟ್ ಮೀನ್ಸ್ ಅತ್ಯುತ್ತಮ. ದ ಬೆಸ್ಟ್ ಮೀನ್ಸ್ ಅತ್ಯುತ್ತಮ. ಪಾಲಿಸಿ, ನೀತಿ ಅನ್ನೋ ಅರ್ಥವನ್ನ ಕೂಡ ಕೊಡುತ್ತೆ. ಇದನ್ನ ಕಾರ್ಯ ಯೋಜನೆ ಅನ್ನೋ ಅರ್ಥದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಕಾರ್ಯ ಯೋಜನೆ ಈ ಅರ್ಥದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಈ ಕಥೆಯ ನೀತಿ ಏನು? ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. ದಟ್ ಮೀನ್ಸ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನೆಕ್ಸ್ಟ್ ದ ಬೆಸ್ಟ್. ಕುಮಾರ್ ತರಗತಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ. ಕುಮಾರ್ ತರಗತಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ. ಕುಮಾರ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ಕುಮಾರ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ನೀವು ಇಲ್ಲಿ ಇನ್ನೊಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ದ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಸೂಪರ್ಲೇಟಿವ್ ಡಿಗ್ರೀಸ್ ಬಂದಾಗ ಅದರ ಬಿಫೋರ್ ನಾವು ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡಿ ನೆಕ್ಸ್ಟ್ ಸೂಪರ್ಲೇಟಿವ್ ಅನ್ನ ಬರಿಬೇಕಾಗತ್ತೆ. ಲೈಕ್
the best, the highest, the lowest, the strongest, etc. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.